ಚಿತ್ರರಂಗದಲ್ಲಿ ಅತಿ ಹೆಚ್ಚು ಮಟ್ಟಿಗೆ ಹೆಸರು ಮಾಡಿ ಪುಟ್ಟಂಜ ಎಂಬ ಸಿನಿಮಾದಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದ ನಟಿ ಉಮಾಶ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಹೌದು, ಹಾಗಾದ್ರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೇನೆ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ನಟಿ ಉಮಾಶ್ ಅವರು ಕನ್ನಡ ಚಿತ್ರರಂಗ ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ 500ಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಈ ನಟಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಿರುವಂಥ ಪುಟ್ಟಕ್ಕನ ಪಾತ್ರವನ್ನೇ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ಪುಟ್ಟಕ್ಕನ ಪಾತ್ರಕ್ಕೆ ಈಗ ಒಂದು ದೊಡ್ಡ ಮಟ್ಟಿಗೆ ತಿರುವೆ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಹೌದು, ಪುಟ್ಟಕ್ಕನ ಪಾತ್ರವನ್ನು ಈಗ ಅಂತ್ಯವನ್ನು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಮೂಲಕ ಪುಟ್ಟಕ್ಕನ ಪಾತ್ರ ಮಾಡಿದಂಥ ಉಮಾಶ್ ಅವರು ಏನಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಏನಾಗಿದೆ ಅಂತ ಇಲ್ಲಿ ನೋಡ್ತಾ ಬಂದರೆ, ಪುಟ್ಟಕ್ಕ ಇನ್ನು ರಾಜೇಶ್ವರಿ ಮಾಡಿದಂಥ ಕುತಂತ್ರಕ್ಕೆ ಆಗ ರೌಡಿಗಳು ಬಿಟ್ಟು ಮಾಡಿಸಿದಂಥ ಕುತಂತ್ರಕ್ಕೆ ಸದ್ಯ ಈಗ ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಹೌದು, ಪುಟ್ಟಕ್ಕನಿಗೆ ಈಗ ರಾಜೇಶ್ವರಿ ಮಾಡಿದಂಥ ಒಂದು ದೊಡ್ಡ ಕುತಂತ್ರಕ್ಕೆ ಸದ್ಯ ಚಾಕು ವಿರುದ್ಧವನ್ನು ಮಾಡಿ ಸದ್ಯ ಬಲಿ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂತ. ಇನ್ನು ರಾಜೇಶ್ವರಿ ಮಾಡಿದ ಕುತಂತ್ರಕ್ಕೆ ಈಗ ಪುಟ್ಟಕ್ಕನ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆಸ್ಪತ್ರೆಯಲ್ಲಿ ವೈದ್ಯರು ಪೂರ್ತಿಯನ್ನು ಹೋರಾಟವನ್ನು ಮಾಡಿ ನಮಗೆ ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ಆದರೂ ಕೂಡ ಪುಟ್ಟಕ್ಕನ ಉಳಿಸಲು ಸಾಧ್ಯವಾಗಿಲ್ಲ ಅಂತೇಳಿ ಕಂಠಿ ಮತ್ತು ಸ್ನೇಹನ ಮುಂದೆ ಬಂದು ಹೇಳಿ ಕಣ್ಣೀರು ಹಾಕಿಕೊಂಡು ವೈದ್ಯರು ಸಹ ಹೇಳಿದ್ದಾರೆ.